ಹರ್ಷವರ್ಧಿನಿ ರನ್ಯಾ ಕಂಪನಿಯ ನಿರ್ದೇಶಕಿ ಅನ್ನೋದು ಗೊತ್ತಾಗ್ತಾ ಇದೆ. ರನ್ಯಾ ಜೊತೆಗೆ ರಿಷಬ್ ಕಬ್ಬಿನಹಳ್ಳಿ ಪಾರ್ಟ್ನರ್ ಅನ್ನುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇರುವಂಥದ್ದು. ರನ್ಯಾ ಮತ್ತು ರಿಷಬ್ ಇಬ್ಬರೂ ಕೂಡ ಕಂಪನಿಯ ನಿರ್ದೇಶಕರು. ಸಿರಾ ಕೈಗಾರಿಕಾ ಪ್ರದೇಶದಲ್ಲಿ 12 ಎಕರೆ ಭೂಮಿಯನ್ನ ಸರ್ಕಾರ ಮಂಜೂರು ಮಾಡಿದೆ. ಕಬ್ಬಿಣದ ರಾಡುಗಳ ಫ್ಯಾಕ್ಟರಿಯ ಮಾಲಕಿ ನಟಿ ರನ್ಯಾ ಅನ್ನೋದು ಗೊತ್ತಾಗ್ತಾ ಇದೆ. 148 ಕೋಟಿ ಬಂಡವಾಳವನ್ನ ನಟಿ ರನ್ಯಾ ಈ ಫ್ಯಾಕ್ಟರಿಯಲ್ಲಿ ಹೂಡಿಕೆ ಮಾಡಿದ್ದಾರೆ. ಇದೇ ಫ್ಯಾಕ್ಟರಿಗೆ ಸರ್ಕಾರ 12 ಎಕರೆಯ ಜಮೀನನ್ನ 2023ರಲ್ಲಿ ಮಂಜೂರು ಮಾಡಿದೆ. ಹಾಗಾದ್ರೆ ಈಕೆಗೆ ಆ ಸಂದರ್ಭದಲ್ಲಿ ಸಹಕರಿಸಿದಂತಹ ರಾಜಕಾರಣಿ ಯಾರು? ಕೇವಲ ಬಿಸ್ನೆಸ್ ವಿಚಾರಕ್ಕೆ ಮಾತ್ರ ಅವರಿಗೆ ಕಾಂಟ್ಯಾಕ್ಟ್ ಇರೋದಾ, ಅಥವಾ ಗೋಲ್ಡ್ ಸ್ಮಗ್ಲಿಂಗ್ ವಿಚಾರಕ್ಕೂ ಕೂಡ ಸಂಬಂಧಪಟ್ಟಂತೆ ಆ ರಾಜಕಾರಣಿಗೆ ಉರುಳು ಸುತ್ತಿಕೊಳ್ಳಬಹುದಾ? ಈ ರೀತಿಯ ಹಲವು ಪ್ರಶ್ನೆಗಳು ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. 148 ಕೋಟಿ ರೂಪಾಯಿ ಬಂಡವಾಳವನ್ನು ಹೂಡಿದ್ದಾರೆ ಈ ಕಂಪನಿಯ ಮೇಲೆ ನಟಿ ರನ್ಯಾ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಮುರಳಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, 2020ರಲ್ಲಿ ಕೇರಳದಲ್ಲಿ ಇದೇ ರೀತಿ ಪ್ರಭಾವಿ ಒಬ್ಬರು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ತಗಲಾಕೊಂಡು ಅದಾದ ಮೇಲೆ ಅದು ಪಿಣರಾಯಿ ವಿಜಯನ್ ಸರ್ಕಾರವನ್ನೇ ಅಲುಗಾಡಿಸುವ ಹಂತಕ್ಕೆ ಹೋಗಿತ್ತು. ಈಗ ರನ್ಯಾ ಬಂಧನ ಆಗಿದೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕೆಗೆ ಸರ್ಕಾರ ಭೂಮಿ ಮಂಜೂರಾಗಿರುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಇದು ಯಾವ ರೀತಿಯ ಟರ್ನು ಮತ್ತು ಟ್ವಿಸ್ಟ್ಗಳನ್ನು ಮುಂದಿನ ದಿನಗಳಲ್ಲಿ ತಗೋಬಹುದು ಅಂತ ಹೇಳಿ ಮುರಳಿ? ಪ್ರೇಮ್, ಏನಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಕೂಡ ಸಾಕಷ್ಟು ಪ್ರಕರಣಗಳನ್ನು ನೋಡಿದ್ದೀವಿ ಗೋಲ್ಡ್ ಸ್ಮಗ್ಲಿಂಗ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅಂದರೆ ಕೇರಳದ ಸ್ವಪ್ನ ಸುರೇಶ್ ಏನಿತ್ತು ಆ ಪ್ರಕರಣದಲ್ಲಿ ಕೂಡ ದೊಡ್ಡ ರಾಜಕಾರಣಿಗಳು ಜೊತೆಗೆ ಒಂದಷ್ಟು ಅಧಿಕಾರಿಗಳು ಕೂಡ ಬಂಧನಕ್ಕೊಳಗಾಗುವಂಥ ಅನಿವಾರ್ಯ ಪರಿಸ್ಥಿತಿ ಇತ್ತು ಮತ್ತು ಅವರು ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ರು. ಯಾಕೆಂದರೆ ಅದು ಇಡಿ ಇರ್ಬೋದು, CBI ಇರ್ಬೋದು, ಅದಾದ ನಂತರ NIA ಕೂಡ ಇದರಲ್ಲಿ ಪ್ರತ್ಯೇಕವಾಗಿ ತನಿಖೆಯನ್ನು ಮಾಡಿತ್ತು ಕೇರಳದ ಪ್ರಕರಣದಲ್ಲಿ. ಈಗಾಗಲೇ ಈ ರನ್ಯಾ ಪ್ರಕರಣದಲ್ಲಿ CBI ಈಗಾಗಲೇ CBI ಅಧಿಕಾರಿಗಳು FIR ಅನ್ನು ಪ್ರತ್ಯೇಕವಾಗಿ ದಾಖಲನ್ನು ಮಾಡಿಕೊಂಡಿದ್ದಾರೆ ಮತ್ತು ತನಿಖೆಯನ್ನು ಕೂಡ ಪ್ರಾರಂಭವನ್ನು ಮಾಡಿರುವಂಥದ್ದು. ಆ ತನಿಖೆಯನ್ನು ಪ್ರಾರಂಭ ಮಾಡಿರೋ ಹಿನ್ನೆಲೆಯಲ್ಲಿ ಯಾವ್ಯಾವ ಮಾಹಿತಿಗಳು ಹೊರಗಡೆ ಬರ್ತದೆ, ಜೊತೆಗೆ ಕೇವಲ ಗೋಲ್ಡ್ ಸ್ಮಗ್ಲಿಂಗ್ ಮಾತ್ರ ಅಲ್ಲ, ಬೇರೆ ವಿಚಾರಗಳಿಗೆ ಏನಾದರೂ ಈಕೆ ಕೈ ಜೋಡಿಸಿದಾರ ಏನು ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಳ್ಬೇಕನ್ನೋಂಥದ್ದು. ಅಂದರೆ ಏನು ತನಿಖೆಯ ಹಂತದಲ್ಲಿ ಎಲ್ಲ ಮಾಹಿತಿಗಳು ಕೂಡ ಬಹುತೇಕ ಬಹಿರಂಗ ಆಗ್ತದೆ, ಆದರೆ ಅದಕ್ಕೆ ಪೂರಕವಾದ ದಾಖಲಾತಿಗಳನ್ನು ಇಟ್ಕೊಂಡು ತನಿಖೆಯನ್ನು ಮಾಡಬೇಕಾಗತ್ತೆ. ಅಂದರೆ ಈಗ CBI ಅಂದರೆ DRI ಅಧಿಕಾರಿಗಳಿಗೆ ಇಷ್ಟೆಲ್ಲ ವ್ಯಾಪ್ತಿ ಇರಲ್ಲ. ಕೇವಲ ಅವರು ಗೋಲ್ಡ್ ಸ್ಮಗ್ಲಿಂಗ್ ಮತ್ತು ಗೋಲ್ಡ್ ಸ್ಮಗ್ಲಿಂಗ್ನ ಜೊತೆಯಲ್ಲಿ ಕೈ ಜೋಡಿಸಿದಂಥವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತ್ರ ತನಿಖೆಯನ್ನು ಮಾಡುವಂಥದ್ದು. ಇಡಿ ಪ್ರತ್ಯೇಕವಾಗಿ ಪ್ರಕರಣವನ್ನು ದಾಖಲು ಮಾಡಿಕೊಂಡ್ರೆ ಅದಕ್ಕೆ ಅವರ ಅಧಿಕಾರ ವ್ಯಾಪ್ತಿ ತುಂಬ ದೊಡ್ಡದಾಗಿರುತ್ತೆ. ಆ ಸಂದರ್ಭದಲ್ಲಿ ಅವರಿಗೆ ಇದನ್ನೆಲ್ಲ ಕೂಡ ತನಿಖೆ ಮಾಡಲಿಕ್ಕೆ ಅವಕಾಶಗಳು ಇರುವಂಥದ್ದು. ಪ್ರೇಮ್.